Hey everyone, you're watching News Insights. ಹಾಂ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ. ನಾವು ರಾಜಾಜಿನಗರಲ್ಲಿ ಬ್ಯಾಂಗ್ಳೂರ್ ಡೆಂಟಲ್ ಕ್ಲಿನಿಕ್ ಅಂತ ಒಂದು ಸಣ್ಣ ಒಂದು ಅಡ್ವಾನ್ಸ್ಡ್ ಸ್ಪೆಷಲ್ ಕ್ಲಿನಿಕ್ನ ಒಂದು ಓಪನ್ ಮಾಡಿದ್ವಿ. ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಮಿನಿಸ್ಟರ್ ಗುಂಡೂರಾವ್ ಸಾಹೇಬರು ಬರಬೇಕಾಯಿತು. ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಇವರು ರಂಗನಾಥ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ರು. ಪದ್ಮರಾಜ್ ಸಾಹೇಬರು ಬಂದಿದ್ದರು, ಪದ್ಮಾವತಿ ಮೇಡಮ್ ಎಲ್ಲ ಬಂದಿದ್ದರು. ಇನ್ನು ಸುರೇಶ್ ಕುಮಾರ್ ಸಾಹೇಬರು ಮತ್ತು ಪುಟ್ಟಣ್ಣ ಸಾಹೇಬರು ಬರ್ತಾ ಇದ್ದಾರಂತೆ. ಸೊ ಇಲ್ಲಿಗೆ ನಾವು ಮಾಡೋ ಉದ್ದೇಶ ಏನಂದರೆ, ಎಲ್ಲ ನಮಗೆ ಮೇಯ್ನ್ ರೆಸಿಡೆನ್ಷಿಯಲ್ ಏರಿಯಾಲಿ ನಿಮಗೆ ಡೆಂಟಲ್ ಕ್ಲಿನಿಕ್ ಸಿಗೋದು ತುಂಬ ಅಪರೂಪ. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಲೊಕೇಶನಲ್ಲಿ ಮಾಡಬೇಕಂತ ನಮ್ಮ ಮಿಸ್ಸಸ್ಸೇ ಡಾಕ್ಟ್ರ್ ಆಗಿದ್ದಾರೆ ಇಲ್ಲಿ. ಅವರಿಗೆ ಒಂದು ಆಸೆ ಇತ್ತು, ರೆಸಿಡೆನ್ಷಿಯಲ್ ಮಾಡಿದ್ರೆ ಕೆಲವೊಬ್ಬರು ಅಲ್ಲಿವರೆಗೂ ಹೋಗಲಿಕ್ಕೆ ಪ್ರಯತ್ನ ಪಡಲ್ಲ. ಇಲ್ಲೇ ಒಂದು ಅಕ್ಕಪಕ್ಕ ಇರೋ ಮೆಡಿಕಲ್ ಶಾಪಲ್ಲೇ ಮೆಡಿಸಿನ್ ಎಲ್ಲ ತೊಗೊಂಡು ಅದಕ್ಕೆ ಟೆಂಪ್ರರಿ ಪೇಯ್ನ್ ಕಿಲ್ಲರ್ ತೊಗೊಂಡು ಅದನ್ನು ವಾಸಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಅವ್ರದ್ದು ಪರ್ಮನೆಂಟ್ ಇದನ್ನ ರಿಟೈನ್ ಮಾಡಲಿಕ್ಕೆ ಒಂದು ಆಸೆಯಿಂದ ಇದನ್ನು ಓಪನ್ ಮಾಡಿದ್ವಿ. ಅದು ನೋಡೋಣ, ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗಲಿ ಅಂತ. ಮತ್ತೆ ಇಲ್ಲಿ ಬಸವೇಶ್ವರ ನಗರಲ್ಲಿ ನಾವು ಬ್ಯಾಂಗ್ಳೂರ್ ಡೆಂಟಲ್ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೀವಿ. ಇದು ಸ್ವಲ್ಪ ಅಡ್ವಾನ್ಸ್ ಡೆಂಟಲ್ ಕ್ಲಿನಿಕ್ಕು. ಇಲ್ಲಿ ಎಲ್ಲರೂ ಬಡ ಜನರಿಗೆ ಎಲ್ಲರಿಗೂ ಟ್ರೀಟ್ಮೆಂಟ್ ರೀಚ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ನಿಮಗೆ ಬಡವರಿಗೆ BPL ಕಾರ್ಡ್ ಹೋಲ್ಡರ್ಸ್ಗೆ ಎಲ್ಲರಿಗೂ ಆದಷ್ಟು ಉಚಿತ ಟ್ರೀಟ್ಮೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು RCT ಅಂತ ಟ್ರೀಟ್ಮೆಂಟ್ಗೆ 50% ಕನ್ಸೆಷನ್ ಕೊಡೋದಾಗಿ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲರಿಗೂ ಡೆಂಟಲ್ ತುಂಬ ಕಾಸ್ಟ್ಲಿ ಅಂತ ತಿಳ್ಕೊಂಡಿದ್ದಾರೆ. ಸೊ ಆ ಟ್ರೀಟ್ಮೆಂಟ್ ಬಂದು ಎಲ್ಲರಿಗೂ ರೀಚ್ ಆಗಬೇಕು, ಅಲ್ಲು ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂತ ಗೊತ್ತಾಗಬೇಕು. ಸುಮ್ಮನೆ ಹಲ್ಲು ಕಿತ್ತೋದು ಮತ್ತು ಬೇರೆ ಹಾಕೋದು ಅದೆಲ್ಲ ಇಲ್ಲ. ಆದಷ್ಟು ಇರೋ ಹಲ್ಲನ್ನು ನಾವು ಉಳಿಸ್ಕೋಬೇಕು. ಎಷ್ಟೇ ನಾವು ಟೆಂಪ್ರರಿಯಾಗಿ ಹಲ್ಲು ಹಾಕಿದ್ರು ನಮ್ಮ ಪರ್ಮನೆಂಟ್ ಈ ಥರ ಬರಲ್ಲ ಅಲ್ವಾ. ಅದರಿಂದ ಎಲ್ಲರಿಗೂ ರೀಚ್ ಆಗಲಿ, ಆದಷ್ಟು ಕಡಿಮೆ ಬೆಲೆನಲ್ಲಿ ಎಲ್ಲರಿಗೂ ಮಾಡಿಕೊಡೋಣ ಅಂತ. ಹೌದು, ಅದೇ ನಾವು ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ಗೂ 10% ಆಫ್ ಕೊಟ್ಟಿದ್ದೀವಿ. ಅದಿಲ್ಲದೆ ಈ ತಿಂಗಳು ಮಾತ್ರ RCTಗೆ 50% ಡಿಸ್ಕೌಂಟು, ಮತ್ತೆ BPL ಕಾರ್ಡ್ ಹೋಲ್ಡರ್ಸ್ಗೆ ಆದಷ್ಟು ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದು ನಿಮಗೆ ಯಾವ ಮುಖಾಂತರ ನಿಮಗೆ ಅಮೌಂಟ್ ಬರುತ್ತದೆ? ಇಲ್ಲ ಸರ್ಕಾರಕ್ಕೆ ಏನಾರ ಇದ್ರ ಪ್ರಕಾರ ಮಾಡ್ತಿದ್ದೀರಾ? ಹಂಗಲ್ಲ, ಬಡ ಜನಕ್ಕೆ ನಾವೇನಾದ್ರೆ ಮಾಡೋಣ. ಯಾಕಂದ್ರೆ ಅವರು ಮ್ಯಾಕ್ಸಿಮಮ್ ಅಲ್ಲಿ ಕಿತ್ಬಿಡ್ತಾರೆ, ಅವ್ರಿಗೂ ಗೊತ್ತಾಗ್ಲಿ ಅಲ್ಲಿ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರಿಂದ ಸ್ವಲ್ಪ ಜನಕ್ಕೆ ಮಾಡಿದ್ರೆ ಅವ್ರು ಹೋಗಿ ಇನ್ನೂ ಸ್ವಲ್ಪ ಜನಕ್ಕೆ ನಾಲೆಜ್ ಪಾಸ್ ಮಾಡ್ತಾರೆ ಅಂತ. ಯಾಕಂದರೆ ಡೆಂಟಿಸ್ಟ್ರಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಈಗ ನಮ್ಮ ಇಂಡಿಯಾದಲ್ಲಿ ಡೆಂಟಿಸ್ಟ್ರಿ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಪಬ್ಲಿಕ್ಗೆ. ಯಾರು ಬಂದರೂ ಮಾಡ್ತೀವಿ, ಬೇರೆ ಊರಿಂದ ಬಂದರೂ ಕೂಡ ನಾನು ಮಾಡ್ತೀನಿ. ಇದು ನಮಗೆ ಮಂಜುನಾಥ ನಗರ, ರಾಜಾಜಿನಗರ, ಬಸವೇಶ್ವರ ನಗರ ನಂಬರ್ 466 13ನೇ ಮೇನ್. ನಮ್ಮ ಪುಷ್ಪಾಂಜಲಿ ಥಿಯೇಟರ್ ರೋಡಿಂದ ಬಂದರೆ ನಮಗೆ 13ನೇ ಮೇನ್ ಬರುತ್ತೆ. ಈ ಕಡೆ ನಮ್ಮ ಸಾಯಿಬಾಬಾ ಟೆಂಪಲ್ ಕಡೆಯಿಂದ ಬಂದರೆ 14ನೇ ಮೇನ್ ಬರುತ್ತೆ. ನಂಬರ್ 466 ಬ್ಯಾಂಗ್ಳೂರ್ ಡೆಂಟಲ್ ಕ್ಲಿನಿಕ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಬಂದಿರುತ್ತೆ. ಥ್ಯಾಂಕ್ ಯು.